ಸೊ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಎಲ್ರಿಗೂ ಆಡಿಯೋ ವಿಡಿಯೋ ಕ್ಲಿಯರ್ ಇದೆಯಾ? ದಯವಿಟ್ಟು ಚಾಟ್ ಬಾಕ್ಸಲ್ಲಿ ಬೇಗ ತಿಳಿಸ್ಕೊಡಿ. ಎಲ್ರಿಗೂ ಆಡಿಯೋ ವಿಡಿಯೋ ಕ್ಲಿಯರ್ ಇದೆಯಾ? ಇಸ್ ದ ಆಡಿಯೋ ವಿಡಿಯೋ ಕ್ಲಿಯರ್ ಟು ಎವ್ರಿ ಒನ್? ಎಸ್, ಪರ್ಫೆಕ್ಟ್ ಪರ್ಫೆಕ್ಟ್. ಸೊ ಹಾಗಾದರೆ ಬನ್ನಿ ಇವತ್ತಿನ ಸೆಷನ್ನ ಇಲ್ಲಿ ಶುರು ಮಾಡಬೇಡ. ಏನಾಗಿರುತ್ತೆ ಇವತ್ತಿನ ಸೆಷನ್? ಈ ಸೆಷನ್ನ ಶುರು ಮಾಡೋದಕ್ಕೆ ಮುಂಚೆ ಒಂದು ಚಿಕ್ಕ ಇನ್ಫಾರ್ಮೇಷನ್. ಯಾರೆಲ್ಲ ನಮ್ಮ ಲರ್ನ್ ಆನ್ಲೈನ್ನ ಚಾನಲ್ಗೆ ಇವಾಗ ಇದು ನಿಮ್ಮ ಮೊದಲನೇ ವಿಡಿಯೋ ಆಗಿದೆ ನಮ್ಮ ಚಾನಲಲ್ಲಿ ಅಂದರೆ ಅವ್ರಿಗೆಲ್ರಿಗೂ ಒಂದು ಇನ್ಫಾರ್ಮೇಷನ್. ಏನಪ್ಪ ಈ ಇನ್ಫಾರ್ಮೇಷನ್ ಅಂತ ಕೇಳೋದಾದರೆ ನೋಡಿ, ಎಲ್ಲರಿಗೂ ಈ ಸೆಷನ್ ಪ್ರತಿದಿನ ಲರ್ನ್ ಆನ್ಲೈನಲ್ಲಿ ಎಷ್ಟು ಸೆಷನ್ ಸಿಗುತ್ತೆ? ಪ್ರತಿದಿನ ಲರ್ನ್ ಆನ್ಲೈನಲ್ಲಿ 4 ಫ್ರೀ ಸೆಷನ್ ನಿಮಗೆ ಸಿಗ್ತಿರುತ್ತೆ. ಹೌದಾ? ಎಲ್ರಿಗೂ ಗೊತ್ತಿದೆ ಅಲ್ವಾ ಇದು? ಸೊ ಯಾವ್ಯಾವ ಟೈಮಿಂಗ್ ಇರುತ್ತೆ ಈ ಸೆಷನ್ಸು? ಈ ಸೆಷನ್ಸು ಅಂತ ಕೇಳೋದಾದರೆ ನೋಡಿ, ಬೆಳಗ್ಗೆ 9 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 9 ಗಂಟೆಗೆ ಒಂದು ಸೆಷನ್ ಇರುತ್ತೆ, ಮತ್ತು ಮಧ್ಯಾಹ್ನ 11 ಗಂಟೆಗೆ ಒಂದು ಸೆಷನ್ ಇರುತ್ತೆ, ಮತ್ತು ನಿಮಗೆ 3 ಗಂಟೆಗೆ ಒಂದು ಸೆಷನ್ ಇರುತ್ತೆ. ಅದ ನಂತರ ರಾತ್ರಿ ಕೂಡ ಒಂದು ಸೆಷನ್ ಇರುತ್ತೆ, ಸಂಜೆ ಅಥವಾ ರಾತ್ರಿ ಇರುತ್ತೆ. ಸೊ ಈ ಸೆಷನ್ ಟೈಮಿಂಗ್ಸ್ ಎಲ್ಲ ಏನೇನಿರುತ್ತಲ್ವಾ, ಇದು ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ನಾವು ತಿಳಿಸ್ಕೊಡ್ತಿರ್ತೀವಿ. ಯಾವುದು ನಮ್ಮ ಟೆಲಿಗ್ರಾಮ್ ಚಾನಲ್? ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ನೋಡಿ, ಬ್ಯಾಂಕಿಂಗ್ KPS CPSI ಕನ್ನಡ ಅಂತ. ಸೊ ಯಾರಿಗೆಲ್ಲ ಈ ಟೆಲಿಗ್ರಾಮ್ ಚಾನಲ್ ಇದನ್ನು ಟೈಪ್ ಮಾಡಿ ಜಾಯ್ನ್ ಆಗೋದು ಕಷ್ಟ ಅನಿಸಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಚಾನಲ್ದು ಲಿಂಕ್ ಇದೆ. ದಯವಿಟ್ಟು ಆ ಲಿಂಕಿಂದ ಕೂಡ ನೀವು ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗ್ಬೋದು. ಸೊ ಹಾಗಾದರೆ ಇವತ್ತಿನ ಸೆಷನಲ್ಲಿ ನಾವೇನು ಕಲಿಯೋಕೆ ಹೊರಟಿದ್ದೀವಿ ಅಂತ ಕೇಳೋದಾದರೆ ನೋಡಿ, ಇದು ಕೂಡ ನಿಮಗೆ ಮಿಕ್ಸ್ಡ್ ಕ್ವೆಶನ್ಸ್ ಮೇಲಾಗಿರುತ್ತೆ. ಮಿಕ್ಸ್ಡ್ ಕ್ವೆಶನ್ಸ್ ಅಂದರೆ ಅರ್ಥಮೆಟಿಕ್ ಮೇಲೆ ಮಿಕ್ಸ್ಡ್ ಕ್ವೆಶನ್ಸ್ ಇರುತ್ತೆ. ಸೊ ಯಾವ ರೀತಿ ಈ ಕ್ವೆಶನ್ಸ್ನ ಸಾಲ್ವ್ ಮಾಡಬೇಕು ಅಂತ ನೋಡೋಣ ಬನ್ನಿ. ಇವತ್ತು ಅಷ್ಟು ತುಂಬ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್ ಇದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಈಸಿ ಇದೆ, ಆಮೇಲೆ ಹೋಗ್ತಾ ಹೋಗ್ತಾ ಕ್ವೆಶನ್ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗಿದೆ. ಫಸ್ಟ್ ಕ್ವೆಶನ್ನ ಸಾಲ್ವ್ ಮಾಡಿ ನೋಡಿ, ತುಂಬ ಸುಲಭವಾದ ಪ್ರಶ್ನೆ. ಇಲ್ಲಿ ಏನಿಲ್ಲ ರೀ, ಕೇವಲ ಯೂನಿಟ್ ಕನ್ವರ್ಷನ್ಸ್ ಇರೋದು ಅಷ್ಟೇ. ಯೂನಿಟ್ ಕನ್ವರ್ಷನ್ಸ್ ಏನಿದೆ? ಅ ಪರ್ಸನ್ ಕ್ರಾಸಸ್ 600 ಮೀಟರ್ ಲಾಂಗ್ ಸ್ಟ್ರೀಟ್. 600 ಮೀಟರ್ ಉದ್ದದ ಒಂದು ರಸ್ತೆಯನ್ನು ಒಬ್ಬ ವ್ಯಕ್ತಿ ಕ್ರಾಸ್ ಮಾಡ್ತಿದ್ದಾನೆ, ಅಂದರೆ ದಾಟುತ್ತಿದ್ದಾರೆ. ಸೊ ಎಷ್ಟು ಸಮಯದಲ್ಲಿ ದಾಟ್ತಿದ್ದಾರೆ? 5 ನಿಮಿಷಗಳಲ್ಲಿ ಈ ರಸ್ತೆನ ಇವರು ದಾಟ್ತಾರೆ. ವಾಟ್ ಇಸ್ ಎ ಸ್ಪೀಡ್ ಇನ್ ಕಿಲೋಮೀಟರ್ ಪರ್ ಅವರ್? ಅಂದರೆ ಪ್ರತಿ ಗಂಟೆಗೆ ಎಷ್ಟು ಕಿಲೋಮೀಟರ್ ವೇಗದಲ್ಲಿ ಇವರು ಚಲಿಸ್ತಾರೆ ಅಂತ ನಾವಿಲ್ಲಿ ತಿಳಿಸ್ಕೊಡ್ಬೇಕು. ಬೇಗ ಆನ್ಸರ್ ಮಾಡಿ, ಎಲ್ಲರೂ ಬೇಗ ಆನ್ಸರ್ ಮಾಡಿ ನಿಮ್ಮ ಆನ್ಸರ್ಸ್ ಚಾಟ್ ಬಾಕ್ಸಲ್ಲಿ. ಅಮೇಝಿಂಗ್ ಕ್ಲಾಸಸ್ ಡೈಲಿ ಅಂತ ಹೇಳ್ತಾರೆ ಸುನಿಲ್ ಅವರು. ಥ್ಯಾಂಕ್ ಯು ಸೋ ಮಚ್ ಸುನಿಲ್, ಥ್ಯಾಂಕ್ ಯು ಸೋ ಮಚ್. ಎಷ್ಟು ಜನರಿಂದ ಆನ್ಸರ್ ಬಂದಿದೆ? ಶ್ರೇಯಸ್ ಆಲ್ರೆಡಿ 7.2. ನಾಗೇಶ್ ದೇವಡಿ ಆಪ್ಷನ್ ಬಿ. ಭಗೀರಥಿ ಆಪ್ಷನ್ ಬಿ. ಫ್ಯಾಂಟಾಸ್ಟಿಕ್. ಸೊ ಎಲ್ಲರೂ ಒಂದೇ ಆನ್ಸರ್ ಕೊಡ್ತಿದ್ದೀರಾ ಅಂದರೆ 99% ಅದೇ ಆನ್ಸರ್ ಆಗಿರುತ್ತೆ. ಸೊ ವೆರಿಫೈ ಮಾಡೋಣ ಬನ್ನಿ. ಏನಿದೆ? 600 ಮೀಟರ್ಸ್ ಉದ್ದ ಇದೆಯಪ್ಪ, 600 ಮೀಟರ್ಸ್ ಉದ್ದದಲ್ಲಿದೆ. ಸೊ ಇದು 600 ಮೀಟರ್ಸಲ್ಲಿದೆ. ಸ್ಪೀಡ್ ಅಂದರೆ ಏನು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ಟೈಮ್ ಟೇಕನ್. ಡಿಸ್ಟೆನ್ಸ್ ಟ್ರಾವೆಲ್ಡ್ 600 ಮೀಟರ್ ಡಿವೈಡೆಡ್ ಬೈ ಟೈಮ್ ಟೇಕನ್ 5 ಮಿನಿಟ್ಸ್. ಬಟ್ ಮಿನಿಟ್ಸಲ್ಲಿ ಬೇಡ, ನನಗೆ ಸೆಕೆಂಡ್ಸಲ್ಲಿ ಬೇಕು. ಯಾಕೆ? ಮೀಟರ್ಸಲ್ಲಿ ತೊಗೊಂಡಿದ್ದೀನಿ ಅಂದರೆ ಅದನ್ನು ಸೆಕೆಂಡ್ಸಲ್ಲಿ ತಗೋಬೇಕು. ಮೀಟರ್ ಪರ್ ಸೆಕೆಂಡ್ಸ್ನ ಕಿಲೋಮೀಟರ್ ಪರ್ ಅವರ್ಗೆ ಹೆಂಗೆ ಕನ್ವರ್ಟ್ ಮಾಡ್ತೀನಿ? ಇಂಟು 18/5 ಅಂತ ಮಾಡ್ಕೋಬೇಕಾಗುತ್ತೆ. ಇಂಟು 18/5 ಇದು ಎಷ್ಟು ಸಲ ಹೋಗುತ್ತೆ? ಇದು 10 ಟೈಮ್ಸ್. ಇದು 10 ಟೈಮ್ಸ್ ಅಂದರೆ ಇದೇನಾಗುತ್ತೆ? 5 ಒನ್ಸ್ 5 2 times is 10. 5 2 times is 10. 36 divided by 5. 36/5 ಅಂದರೆ ಎಲ್ರಿಗೂ ಗೊತ್ತಿದೆ 7.2 ಕಿಲೋಮೀಟರ್ ಪರ್ ಅವರ್. ಪ್ರತಿ ಗಂಟೆಗೆ 7.2 ಕಿಲೋಮೀಟರ್ಸ್ ಅಷ್ಟು ಚಲಿಸ್ತಾರೆ. ವೆರಿ ಗುಡ್ ಗೈಸ್, ಫ್ಯಾಂಟಾಸ್ಟಿಕ್ ಆನ್ಸರ್. ಸೊ ಹಾಗಾದರೆ ನೋಡಿ, ಈ ಪ್ರಶ್ನೆಗೆ ಉತ್ತರ ಕೊಡಿ ನೋಡೋಣ. ಈ ಪ್ರಶ್ನೆಗೆ ಬೇಗ ಉತ್ತರ ಕೊಡಿ. ಏನಾಗಿರುತ್ತೆ ಈ ಪ್ರಶ್ನೆಗೆ ಉತ್ತರ? ಅ ಮ್ಯಾನ್ ಆನ್ ಟೂರ್ ಟ್ರಾವೆಲ್ಸ್ ಫಸ್ಟ್ 160 kilometers at 64 kilometer per hour. And the next 160 kilometers at 80 kilometer per hour. The average speed of the first 320 kilometers of the tour is. ನೋಡಿ, ಇದರಲ್ಲಿ ನಾನು ಗಮನ ಇಟ್ಕೋಬೇಕಾಗಿರೋದೇನು? ಒಬ್ಬ ಮನುಷ್ಯ ಇದ್ದಾನೆ,
2 ಹಂತಗಳಲ್ಲಿ ಅವರು ಎಂಟೈರ್ ಟೂರ್ನ ಚಲಿಸ್ತಿದ್ದಾರೆ. ಮೊದಲನೇ ಭಾಗ ಎಷ್ಟು? 160 ಕಿಲೋಮೀಟರ್. ಇದು ಎಷ್ಟು ವೇಗದಲ್ಲಿ ಚಲಿಸ್ತಿದ್ದಾರೆ? ಪ್ರತಿ ಗಂಟೆಗೆ 64 ಕಿಲೋಮೀಟರ್ ವೇಗದಲ್ಲಿ ಚಲಿಸ್ತಿದ್ದಾರೆ. ನೆಕ್ಸ್ಟ್ ಮತ್ತೆ 160 ಕಿಲೋಮೀಟರ್. ಇದರಿಂದ ನಾನು ತಲೆಗೆ ಇಟ್ಕೋಬೇಕಾಗಿರೋದೇನು? ಎರಡೂ ಕಡೆ ಡಿಸ್ಟೆನ್ಸು ಸೇಮ್ ಇದೆ. ನೆಕ್ಸ್ಟ್ ಡಿಸ್ಟೆನ್ಸ್ ಎಷ್ಟು ಸ್ಪೀಡಲ್ಲಿ ಹೋಗ್ತಿದ್ದಾರೆ? ಎಷ್ಟು ವೇಗದಲ್ಲಿ? 80 ಕಿಲೋಮೀಟರ್ ಪ್ರತಿ ಗಂಟೆಗೆ. ಹಾಗಾದರೆ ಆವ್ರೇಜ್ ಸ್ಪೀಡ್ ಎಷ್ಟು ಅಂತ ಕೇಳ್ತಿದ್ದಾರೆ. 320 ಕಿಲೋಮೀಟರ್ಗೆ ಆವ್ರೇಜ್ ಸ್ಪೀಡ್ ಕೇಳ್ತಿದ್ದಾರೆ. ಎರಡೂ ಕಡೆ ಡಿಸ್ಟೆನ್ಸ್ ಇದೆ ಅಂದರೆ ನಾನು ಡೈರೆಕ್ಟಾಗಿ ಏನಂತ ಮಾಡ್ಕೋಬೋದು ಆವ್ರೇಜ್ ಸ್ಪೀಡ್ನ? ಡೈರೆಕ್ಟಾಗಿ 2 ಇಂಟು S1 ಇಂಟು S2 ಡಿವೈಡೆಡ್ ಬೈ S1 ಪ್ಲಸ್ S2 ಅಂತ ಮಾಡ್ಕೋಬೋದಲ್ವಾ? 2 ಇಂಟು S1 ಇಂಟು S2 ಡಿವೈಡೆಡ್ ಬೈ S1 ಪ್ಲಸ್ S2 ಅಷ್ಟೇ ರೀ ಮಾಡಬೇಕಾಗಿರೋದು. ಇದೇನಾಗಿರುತ್ತೆ? ಆವ್ರೇಜ್ ಸ್ಪೀಡ್ನ ಫಾರ್ಮುಲಾ. ಇದು ಎಲ್ರಿಗೂ ತಿಳಿದಿರುತ್ತೆ. ಸೊ ಆವ್ರೇಜ್ ಸ್ಪೀಡ್ ಏನಾಗಿರುತ್ತೆ? 2 ಇಂಟು 64 ಇಂಟು 80 ಡಿವೈಡೆಡ್ ಬೈ 60 ಪ್ಲಸ್ 84. 64 ಪ್ಲಸ್ 80 ಅಂದರೆ 144. 144 ಯಾವ ಟೇಬಲಿಂದ ತೆಗಿಬೋದು? 9 ಟೇಬಲಿಂದ ತೆಗಿಬೋದು, 8 ಟೇಬಲಿಂದ ತೆಗಿಬೋದಾ? ತೆಗಿಬೋದು. 8 10 ಟೈಮ್ಸ್ ಇಸ್ 80, 8 2 ಟೈಮ್ 8 1 ಟೈಮ್ಸ್ ಇಸ್ 8, ರಿಮೈನಿಂಗ್ ಇಸ್ 64, 8 ಟೈಮ್ಸ್ ಇಸ್ 64. ಮತ್ತೆ ಯಾವ ಟೇಬಲಿಂದ ತೆಗಿಬೋದು? ಓಕೆ, ಇದನ್ನು 2 ಟೇಬಲಿಂದ ತೆಗಿಯೋಣ, ಮಿಕ್ಕಿರೋದನ್ನ 9 ಇಂದ ತಗೊಂಡ್ಬಿಡೋಣ. 9 ಟೈಮ್ಸ್ 232 ಟೈಮ್ಸ್. ಸೊ ಏನಾಗಿರುತ್ತೆ? 32 ಇಂಟು 2 ಅಂದರೆ 64, 640 ಡಿವೈಡೆಡ್ ಬೈ 9. 7 ಟೈಮ್ಸ್ ಇಸ್ 63, ಇನ್ನು 10 ಉಳಿದಿದೆ. 9 1 ಟೈಮ್ಸ್ ಇಸ್ 9. ಸೊ 71 ಪಾಯಿಂಟ್ ಏನೋ ಇದೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಕಿಲ್ಲ. ಡೈರೆಕ್ಟಾಗಿ 71 ಪಾಯಿಂಟ್ ಯಾವುದಿದೆ? ಆಪ್ಷನ್ ಸಿ 71.11 ಕಿಲೋಮೀಟರ್ ಅಂತ ಇರುತ್ತೆ. ಅದು ನನ್ನ ಉತ್ತರ ಆಗಿರುತ್ತೆ. 71.11 ಕಿಲೋಮೀಟರ್. ಎವ್ರಿಬಡಿ ಅಂಡರ್ಸ್ಟುಡ್ ದಿಸ್? ಎಲ್ರಿಗೂ ಅರ್ಥ ಆಗಿದೆಯಾ ಪ್ರಶ್ನೆ? ಎಲ್ರಿಗೂ ಪ್ರಶ್ನೆ, ಕ್ಯಾಲ್ಕುಲೇಷನ್ ಎಲ್ಲ ಅರ್ಥ ಆಗಿದೆಯಾ? ಫ್ಯಾಂಟಾಸ್ಟಿಕ್ ಗೈಸ್. ಎಸ್, ಆಪ್ಷನ್ 70.4 ಅಂತ ಹೇಳ್ತಿದ್ದೀರಾ. 70.4 ಇಲ್ಲ ಮೇಡಮ್, 71.11. ನೋ ಇಶ್ಯೂಸ್. ಈ ಥರ ಚಿಕ್ಕ ಮಿಸ್ಟೇಕ್ಸ್ ಆದರೆ ನೋ ಇಶ್ಯೂಸ್, ತೊಂದರೆ ಇಲ್ಲ. ಬಟ್ ಎಕ್ಸಾಮಿನೇಷನಲ್ಲಿ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋಣ. ಇಲ್ಲ ಆಗ್ತಿರೋ ಮಿಸ್ಟೇಕ್ಸು ನನಗೆ ಎಕ್ಸಾಮಿನೇಷನಲ್ಲಿ ಆಗಬಾರ್ದು. ಜಸ್ಟ್ ಅ ಮೊಮೆಂಟ್ ಗೈಸ್. ಓಕೆ, ಬನ್ನಿ ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ಏನಿದೆ ನಮ್ಮ ಮುಂದಿನ ಪ್ರಶ್ನೆ? ಇಫ್ ಅ ನಂಬರ್ 675x 44 ಮಸ್ಟ್ ಬಿ ಡಿವಿಸಿಬಲ್ ಬೈ 12, ಫೈಂಡ್ ದ ಲೀಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್. ಎಕ್ಸ್ನ ಲೀಸ್ಟ್ ವ್ಯಾಲ್ಯೂ ಏನು? ನೋಡಿ, ಈ ಥರ ಪ್ರಶ್ನೆಗೆ ಎಲ್ರಿಗೂ ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿದೆಯಾ? ನನಗೆ ಬೇಗ ಕಮೆಂಟ್ ಬಾಕ್ಸಲ್ಲಿ ಉತ್ತರ ಬೇಕು. ಎಲ್ರಿಗೂ ಡಿವಿಸಿಬಿಲಿಟಿ ರೂಲ್ಸ್ ಗೊತ್ತಿದೆಯಾ? ಎಸ್, ಪರ್ಫೆಕ್ಟ್. ನೋಡಿ, ಇದಕ್ಕೆ ಡಿವಿಸಿಬಿಲಿಟಿ ರೂಲ್ಸು ಅದು ಇದು ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಏನಕ್ಕೆ? ಬೇಡ ರೀ, ತಲೆನೇ ಕೆಡಿಸ್ಕೊಳ್ಳೋದು ಬೇಡ. ಬನ್ನಿ ನೋಡೋಣ ಈ ಪ್ರಶ್ನೆನ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. 675x 44, 675x 44 ಇದು ಯಾವ ನಂಬರಿಂದ ಡಿವೈಡ್ ಆಗಬೇಕು? ಇದು 12ರಿಂದ ಡಿವೈಡ್ ಆಗಬೇಕು. 12ರಿಂದ ಡಿವೈಡ್ ಆಗಬೇಕು ಅಂದರೆ 4ರಿಂದ ಡಿವೈಡ್ ಮಾಡಿಬಿಟ್ಟು ಇಂಟು 3. ನೋಡಿ, ಇದು 12 ಆಯ್ತಾ? ಡಿವೈಡೆಡ್ ಬೈ 12. ಓಕೆ, ಡಿವೈಡೆಡ್ ಬೈ 12 ಅಂತ ಬರ್ಕೊಂಡೆ ಅಂತ ತಿಳ್ಕೊಳ್ಳಿ. ಈ 12 ನಾನು ಏನಂತ ಬರ್ಕೋಬೋದು? ಇದು 675 ಹಾಗೇ ಬರ್ಕೋತೀನಿ, ಇಂಟು 44 ಕೂಡ ಹಾಗೆ ಬರ್ಕೋತೀನಿ. ಡಿವೈಡೆಡ್ ಬೈ 12 ನಾನು 4 ಇಂಟು 3 ಅಂತ ಬರ್ಕೋಬೋದು. ನೋಡಿ, ಇದು 4ಇಂದ ಡಿವೈಡ್ ಆಗುತ್ತಾ? ಇದು ಇಂಟು ಅಲ್ಲ ರೀ, ಇದು ಎಕ್ಸ್ ಅಂತ ಇರುತ್ತೆ. ಎಕ್ಸ್, ಈ ಜಾಗಕ್ಕೆ ಒಂದು ನಂಬರ್ ಬರಬೇಕು. ಆ ನಂಬರ್ ಯಾವುದು ಅಂತ ಗೊತ್ತಿಲ್ಲ, ಅದಕ್ಕೆ ಎಕ್ಸ್ ಅಂತ ಕೊಟ್ಟಿದ್ದಾರೆ. ನೋಡಿ, ಲಾಸ್ಟ್ 2 ಡಿಜಿಟ್. ನೋಡಿ, 4ರಿಂದ ಯಾವುದೇ ನಂಬರ್ ಡಿವೈಡ್ ಆಗಬೇಕು, ಎಷ್ಟೇ ದೊಡ್ಡ ನಂಬರ್ ಇರಲಿ. 2 7 8 5 6 4 3 5 4 ಡಿವೈಡ್ ಆಗುತ್ತಾ ಅಂತ ಕೇಳಿದ್ರೆ, ಲಾಸ್ಟ್ 2 ನಂಬರ್ ಡಿವೈಡ್ ಆದರೆ ಈ ಟೋಟಲ್ ನಂಬರ್ 4ರಿಂದ ಡಿವೈಡ್ ಆಗುತ್ತೆ. ಸೊ ಅದು ನನ್ನ ಡಿವಿಸಿಬಿಲಿಟಿ ರೂಲ್ ಆಗುತ್ತೆ. ಏನಕ್ಕೆ? 4ಗೆ. ನೋಡಿ, ಈ ನಂಬರ್ 4ರಿಂದ ಡಿವೈಡ್ ಆಗ್ತಿದೆ, ಅದ್ರ ಜೊತೆಗೆ 3ಇಂದ ಕೂಡ ಡಿವೈಡ್ ಆಗಬೇಕು. 3ಇಂದ ಡಿವೈಡ್ ಆಗಬೇಕಂದ್ರೆ ಏನು ಮಾಡಬೇಕು? ಇವಾಗ ನೋಡಿ, 18 ಅನ್ನೋ ನಂಬರು 3ರಿಂದ ಡಿವೈಡ್ ಆಗುತ್ತಾ? ಆಗುತ್ತೆ. ಹೆಂಗೆ ಗೊತ್ತಾಯಿತು? 8 + 1 ಅಂದರೆ ಏನು ಬಂತು? 9 ಅಂತ ಬಂತು. 9 ಅನ್ನೋದು 3ಇಂದ ಡಿವೈಡ್ ಆಗುತ್ತೆ ಅಂದರೆ 18 ಕೂಡ 3ಇಂದ ಡಿವೈಡ್ ಆಗುತ್ತೆ. ಇವಾಗ ನೋಡಿ, 3 4 5 ಡಿವೈಡ್ ಆಗುತ್ತಾ 3ಇಂದ ಅಂತ ಕೇಳಿದ್ರೆ ಯಾವ ರೀತಿ ಮಾಡ್ತೀನಿ? 3 + 4 7, 7 + 4 7 + 5 12, 2 + 1 3 ಅನ್ನೋದು ನನಗೆ ಡಿವೈಡ್ ಆಗುತ್ತೆ. ಸೊ ಈ ಎಂಟೈರ್ ನಂಬರ್ ಡಿವೈಡ್ ಆಗುತ್ತೆ. ಸೊ ಸಮ್ ಏನಾಗಿರಬೇಕು?
3ಇಂದ ಡಿವೈಡ್ ಆಗಬೇಕು. ಎಲ್ಲ ನಂಬರ್ನ ಎಲ್ಲ ಡಿಜಿಟ್ನ ಆ್ಯಡ್ ಮಾಡಿದ್ರೆ ಅದು 3ರಿಂದ ಡಿವೈಡ್ ಆಗುವಂಥದ್ದು ಆಗಿರಬೇಕು. ಎಲ್ಲ ನಂಬರ್ನು ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 6 + 7 ಅಂದರೆ 13, 13 + 5 ಅಂದರೆ 18, 18 + 4 22, 22 + 4 26, 26 ಅಂದರೆ 2 + 6 ಏನಾಯಿತು 8 ಅಂತ ಆಯಿತು. 8 ಅಂತ ನಂಬರ್ ಬರ್ತಿದೆ. ಅಂದರೆ 3ಇಂದ ಡಿವೈಡ್ ಆಗಬೇಕು ಅಂದರೆ ಎಕ್ಸ್ಟ್ರಾ ಇನ್ನು ಎಷ್ಟಿರಬೇಕು, ಎಕ್ಸ್ಟ್ರಾ ಇನ್ನು ಒಂದು ನಂಬರ್ ಇದ್ಬಿಟ್ರೆ ಸಾಕಲ್ವಾ, ಡಿವೈಡ್ ಆಗಿಬಿಡುತ್ತಲ್ವಾ ಈ ನಂಬರು ಡಿವೈಡ್ ಆಗಿಬಿಡುತ್ತೆ. ಏನಕ್ಕೆ ನೋಡಿ, ಇಲ್ಲಿ 1 ಯಾಕೆ ತಗೊಂಡೆ, ನಾನು 4 ತಗೊಂಡ್ರೆ ಇದು 12 ಆಗುತ್ತೆ, ಆವಾಗ ಕೂಡ ಡಿವೈಡ್ ಆಗುತ್ತೆ. ಆದರೆ ಇಲ್ಲಿ ಕೇಳ್ತಾ ಇರೋದೇನು, ಲೀಸ್ಟ್ ವ್ಯಾಲ್ಯೂ ಆಫ್ ಎಕ್ಸ್, ಅಂದರೆ ವ್ಯಾಲ್ಯೂ ಎಕ್ಸ್ಗೆ ತುಂಬ ಕಡಿಮೆ ನಂಬರ್ ತಗೋಬೇಕು. ಅಂದರೆ 0, 8 + 0 ತಗೊಂಡ್ರೆ 8 ಅನ್ನೋದು 3ಇಂದ ಡಿವೈಡ್ ಆಗುತ್ತಾ, ಆಗಲ್ಲ. ಸೊ ನೆಕ್ಸ್ಟ್ ನಂಬರ್ 8 + 1 ತಗೊಂಡ್ರೆ 9 ಅನ್ನೋದು 3ಇಂದ ಡಿವೈಡ್ ಆಗುತ್ತೆ. ಸೊ ಈ ಎಂಟೈರ್ ನಂಬರ್ ಡಿವೈಡ್ ಆಗುತ್ತೆ ಅಂದರೆ ಎಕ್ಸ್ ಜಾಗಕ್ಕೆ ಏನು ತಗೋಬೇಕು, ಎಕ್ಸ್ ಜಾಗಕ್ಕೆ 1ಅನ್ನು ತಗೋಬೇಕು. ಎಕ್ಸ್ ಜಾಗಕ್ಕೆ 1ಅನ್ನು ತಗೋಬೇಕು. ಲೆಟ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ ದಿಸ್. ಬೇಗ ಕಮೆಂಟ್ ಸೆಕ್ಷನ್ ತಿಳಿಸ್ಕೊಡಿ. ಎಲ್ರಿಗೂ ಇದು ಯಾವ ರೀತಿ ಅಂತ ಅರ್ಥ ಆಯ್ತಾ? ಎವ್ರಿ ಒನ್ ಎಸ್, ಪರ್ಫೆಕ್ಟ್. ಯಾರಿಗಾದ್ರೂ ರಿಪೀಟ್ ಮಾಡೋದಿದೆಯಾ? ಯಾರಿಗಾದ್ರೂ ಸರ್ ನನಗೆ ಅರ್ಥ ಆಗಿಲ್ಲ ರಿಪೀಟ್ ಮಾಡಿ ಅಂತ ಯಾರಾದರೂ ಇದ್ದೀರಾ? ಇಲ್ಲ ಅಲ್ವಾ? ಎಸ್, ಪರ್ಫೆಕ್ಟ್. ಸೊ ಹಾಗಾದರೆ ಬನ್ನಿ ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ಏನಾಗಿದೆ ನಮ್ಮ ಮುಂದಿನ ಪ್ರಶ್ನೆ ನೋಡಿ. ಇದೇ ಕ್ವೆಶನ್ ಮೇಲೆ ಸ್ವಲ್ಪ, ಆದರೆ ಇದು ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಅದೇ ಕ್ವೆಶನ್ನ ಒಂದು ಲೆವೆಲ್ ಮುಂದೆ ತಗೊಂಡೋಗಿದ್ದೀನಿ. ಏನಪ್ಪ ಅದು, ಅ ಪ್ರಾಡಕ್ಟ್ 4864, ಇವಾಗ ನೋಡಿ ಇದು ಎಕ್ಸ್ ಅಲ್ಲ, ಇದು ಇಂಟು 9p2 ಇಸ್ ಡಿವಿಸಿಬಲ್ ಬೈ 12. ಇದು 12ಇಂದ ಡಿವೈಡ್ ಆಗುತ್ತೆ. ಹಾಗಾದರೆ ಪಿ ನ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಾರೆ. ಪಿನ ವ್ಯಾಲ್ಯೂ ಎಷ್ಟು ಅಂತ ಕೇಳ್ತಿದ್ದಾರೆ. ಅಂದರೆ 4864 ಇಂಟು 9p2 ಇಂಟು ಇದು ಎಕ್ಸ್ ಅಲ್ಲ, ಇದು ಇಂಟು 9p ಮತ್ತು 2. ಇದು 12ಇಂದ ಡಿವೈಡ್ ಆಗಬೇಕು. ಇವಾಗ ತಾನೇ ಹೇಳಿದೆ 12ಇಂದ ಡಿವೈಡ್ ಆಗಬೇಕು ಅಂದರೆ 4 × 3 ಅಂತ ಬರ್ಕೋತೀನಿ. 4 × 3 ಅಂತ ಬರ್ಕೋತೀನಿ. ಇವಾಗ ನೋಡಿ ಸಿಂಪಲ್ ಅಪ್ಪ. ಇವಾಗ ಒಂದು ನಂಬರು 9 ಇಂಟು ಲೆಟ್ ಅಸ್ ಸೇ 9 × 4, ಇದು 12ಇಂದ ಡಿವೈಡ್ ಆಗುತ್ತಾ? 12ಇಂದ ಡಿವೈಡ್ ಆಗುತ್ತಾ? ನೋಡಿ, ಈ 9 × 4 ಅನ್ನೋದೇನು 36. 36 ಅನ್ನೋದು 12ಇಂದ ಡಿವೈಡ್ ಆಗುತ್ತೆ. ಅದು ಡಿವಿಸಿಬಿಲಿಟಿ ರೂಲ್ಸಲ್ಲಿ ಚೆಕ್ ಮಾಡಿದ್ರೆ ಯಾವ ರೀತಿ ಇರುತ್ತೆ, 4 × 3 ಅಂತ ಮಾಡ್ಕೋತೀನಿ. ನೋಡಿ, 4ರಿಂದ ಈ 4 ಕ್ಯಾನ್ಸಲ್ ಆಗುತ್ತೆ, 3ಇಂದ ಈ 9 ಕ್ಯಾನ್ಸಲ್ ಆಗುತ್ತೆ. 3 ಟೈಮ್ಸ್ 9 ಆಗುತ್ತೆ. ಸೊ ನನಗೆ 12ಅಲ್ಲಿ 36 ಕೂಡ ಕ್ಯಾನ್ಸಲ್ ಆಗುತ್ತೆ ಅಂತ ಗೊತ್ತಾಯಿತು. ಇವಾಗ ನೋಡಿ, ಮಲ್ಟಿಪ್ಲಿಕೇಶನ್ ಇದ್ದಾಗ ಏನಾಗುತ್ತೆ, ಈ ಒಂದು ನಂಬರಿಂದ ಯಾವುದಾದ್ರೂ ಒಂದು ನಂಬರು 9 × 4 ಯಾಕಬೇಕಪ್ಪ, ಓಕೆ 8 × 3. 8 × 3 ಅನ್ನೋದು ನನಗೆ ಡಿವೈಡ್ ಆಗುತ್ತಾ 12ಅಲ್ಲಿ? 4 × 3 ಅಂತ ಬರ್ಕೋತೀನಿ. ನೋಡಿ, 4ರಲ್ಲಿ 8 ಅನ್ನೋದು ಡಿವೈಡ್ ಆಗುತ್ತೆ, 3ಯಲ್ಲಿ 3 ಡಿವೈಡ್ ಆಗುತ್ತೆ. ಸೊ ಹಾಗಾದರೆ 8 × 3 24 ಕೂಡ 12ಅಲ್ಲಿ ಡಿವೈಡ್ ಆಗುತ್ತೆ. ಅಂದರೆ ಏನರ್ಥ ಇಲ್ಲಿ, ಈ ಒಂದು ನಂಬರು ಯಾವುದಾದ್ರೂ ಒಂದು ನಂಬರ್ನ ಡಿವೈಡ್ ಮಾಡಿ ಇನ್ನೊಂದು ನಂಬರ್ನ ಡಿವೈಡ್ ಮಾಡಿದ್ರೆ ಸಾಕು, ನಾನು ಈಸಿಯಾಗಿ ಹೇಳ್ಬೋದು. ಅಥವಾ ನೋಡಿ, ಇಲ್ಲಿ 12 × 5 ಅನ್ನೋದು 12ಇಂದ ಡಿವೈಡ್ ಆಗುತ್ತಾ, ನೋಡಿದ ತಕ್ಷಣ ಹೇಳ್ಬೋದು. ಯಾಕೆ, ಈ 12 ಅನ್ನೋದು 12ಅಲ್ಲಿ ಡಿವೈಡ್ ಆಗಿಬಿಟ್ಟಿರುತ್ತೆ. 12 ಅನ್ನೋದು 4ಅಲ್ಲೂ ಡಿವೈಡ್ ಆಗುತ್ತೆ, 12 ಅನ್ನೋದು 3ಅಲ್ಲಿ ಕೂಡ ಮತ್ತೆ ಡಿವೈಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದು ಈಸಿಲಿ ಡಿವಿಸಿಬಲ್. ಅಂದರೆ ಅರ್ಥ ಏನು ನೋಡಿ, ಇದರಿಂದ ನಾನು ಏನು ಅರ್ಥ ಮಾಡ್ಕೋಬೇಕಿಲ್ಲಿ ಅಂತ ಗಮನ ಇಡಿ. ಯಾವುದಾದ್ರೂ ಒಂದು ನಂಬರು 2 ನಂಬರಿಂದ ಡಿವೈಡ್ ಆಗಿಬಿಟ್ರೆ ಸಾಕು. ಇಲ್ಲಿ ಏನೂ ತಗೊಂಡಿಲ್ಲ ಅಂದರೂ ಡಿವೈಡ್ ಆಗುತ್ತೆ, ಹೌದಾ? ಇದು 4ರಿಂದ ಡಿವೈಡ್ ಆಗುತ್ತಾ, ಲಾಸ್ಟ್ 2 ಡಿಜಿಟ್ 64, 4ರಿಂದ ಈ ನಂಬರ್ ಡಿವೈಡ್ ಆಗುತ್ತೆ. ಈ ನಂಬರ್ 3ಇಂದ ಕೂಡ ಡಿವೈಡ್ ಆಗುತ್ತಾ, ಚೆಕ್ ಮಾಡಿ. 4 + 8 12, 12 + 6 is 18, 18 + 4 is 22, 2 + 2 4. 4 ಅನ್ನೋದು 3ಯಲ್ಲಿ ಡಿವೈಡ್ ಆಗಲ್ಲ, ಅಂದರೆ ಈ ನಂಬರು 3ಯಲ್ಲಿ ಡಿವೈಡ್ ಆಗಲ್ಲ. ಹಾಗಾದರೆ ಅರ್ಥ ಏನು, ಈ ನಂಬರೇ 3ಯಲ್ಲಿ ಡಿವೈಡ್ ಆಗಬೇಕು. ಈ ನಂಬರ್ 3ಯಲ್ಲಿ ಡಿವೈಡ್ ಆಗಬೇಕು ಅಂದರೆ ಏನರ್ಥ ಬರಬೇಕು, ಇವೆರಡನ್ನು ಆ್ಯಡ್ ಮಾಡಿದ್ರೆ ಎಷ್ಟು ಬಂತು ನನಗೆ, 9 + 2 ಅಂದರೆ 11. 1 + 1 ಅಂದರೆ ಏನು ಬಂತು, 2 ಅಂತ ಬಂತು. 2ಗೆ ಎಷ್ಟು ಮಿನಿಮಮ್ ಆ್ಯಡ್ ಮಾಡಿದ್ರೆ ಅದು 3ಯಲ್ಲಿ ಡಿವೈಡ್ ಆಗುತ್ತೆ. 2ಗೆ 0 ಆ್ಯಡ್ ಮಾಡಿಬಿಟ್ರೆ ಡಿವೈಡ್ ಆಗಲ್ಲ. ನೆಕ್ಸ್ಟ್ 1 ಆ್ಯಡ್ ಮಾಡಿದ್ರೆ 1 ಆ್ಯಡ್ ಮಾಡಿದ್ರೆ 2 + 1 3 ಆಗುತ್ತೆ, ಅದು 3ಯಲ್ಲಿ ಡಿವೈಡ್ ಆಗುತ್ತೆ. ಇಲ್ಲಿ ಪಿ ನ ವ್ಯಾಲ್ಯೂ ಏನಾಗಿರುತ್ತೆ, ಪಿ ನ ವ್ಯಾಲ್ಯೂ ಇಲ್ಲಿ 1 ಅಂತ ಆಗಿರುತ್ತೆ. ಸೊ ಮೈ ಆನ್ಸರ್ ಇಸ್ ಆಪ್ಷನ್ ಎ 1. ಡಿಡ್ ಎವ್ರಿಬಡಿ ಅಂಡರ್ಸ್ಟ್ಯಾಂಡ್ ದಿಸ್? ಎಲ್ರಿಗೂ ಈ ಪ್ರಶ್ನೆ ಅರ್ಥ ಆಗಿದೆಯಾ? ಎಸ್, ಪರ್ಫೆಕ್ಟ್. ಇವಾಗ ನೋಡ್ರಪ್ಪ, ಇವಾಗ ನೋಡಿ ಅವ್ರು ಏನು ಹೇಳಿದೆ, ನೀವು ಹೇಳಿದ್ರ ಪ್ರಕಾರ 4 ತಗೊಂಡ್ರು ಕೂಡ ಡಿವೈಡ್ ಆಗಬೇಕು, ಹೌದಲ್ವಾ?
4 ತಗೊಂಡ್ರೂ ಕೂಡ ಇಲ್ಲಿ ಡಿವೈಡ್ ಆಗಬೇಕು. ಆದರೆ ಯಾವಾಗಲೂ ಅಷ್ಟೇ ಈ ಥರ ಕೇಳಿದಾಗ ನಾನು ಏನು ತಗೋಬೇಕು, ಮಿನಿಮಮ್ ವ್ಯಾಲ್ಯೂ ತಗೋಬೇಕು. ಕಡಿಮೆ ಇರೋ ವ್ಯಾಲ್ಯೂ ನಾನಿಲ್ಲಿ ತಗೋಬೇಕಾಗಿರುತ್ತೆ. ಸೊ ಅಲ್ಲಿ ಕಡಿಮೆ ಇರೋ ವ್ಯಾಲ್ಯೂ ಏನಾಗಿರುತ್ತೆ, 1 ಅಂತ ಆಗಿರುತ್ತೆ. 1 ಅನ್ನೋದು ಕಡಿಮೆ ಇರೋ ವ್ಯಾಲ್ಯೂ ಆಗಿರುತ್ತೆ. ಕ್ಲಿಯರ್ ವಿತ್ ದಿಸ್ ಎವ್ರಿವನ್? ಎನಿಬಡಿ ಎನಿ ಡೌಟ್ ಸ್ಟಿಲ್ ನಾವು? ಯಾರಿಗಾದರೂ ಏನಾದರೂ ಡೌಟ್ಸ್ ಇದೆಯಾ? ಇಲ್ಲಿವರೆಗೂ ಕಲ್ತಿರೋದ್ರಲ್ಲಿ ಯಾರಿಗಾದರೂ ಡೌಟ್ಸ್ ಇದೆಯಾ? ಪರ್ಫೆಕ್ಟ್. ಸೊ ಹಾಗಾದರೆ ಬನ್ನಿ ನಮ್ಮ ಮುಂದಿನ ಪ್ರಶ್ನೆ ನೋಡೋಣ. ಏನಿದೆ ನಮ್ಮ ಮುಂದಿನ ಪ್ರಶ್ನೆ? ತುಂಬ ಚೆನ್ನಾಗಿರುವಂಥ ಪ್ರಶ್ನೆ. ಬೈ ಸೆಲ್ಲಿಂಗ್ 12 ಪೆನ್ಸಿಲ್ಸ್ ಫಾರ್ 84, ದ ಶಾಪ್ಕೀಪರ್ ಲೂಸಸ್ 30%. How many pencils should he sell for rupees 36 so as to gain 20% on the transaction? ಟ್ರೈ ಮಾಡಿ ಬೇಗ. ಯಾರು ಮೊದಲು ಉತ್ತರ ಕೊಡ್ತೀರಾ ಅಂತ ನಾನು ನೋಡ್ತೀನಿ. ವೆಯ್ಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ನಿಮ್ಮೆಲ್ಲರ ಉತ್ತರಕ್ಕಾಗಿ ಕಾಯುತ್ತಿರುವೆ. No doubt, Pavitra, Deepashri, thank you so much for replying, guys. ರಂಗಮ್ಮ ರಂಗು 12 ಅಂತ ಹೇಳ್ತಿದ್ದೀರಾ? 12. ಓಕೆ. ಆಪ್ಷನ್ ಎ ಸುನಿಲ್ ಅವರು 9 ಅಂತ ಹೇಳ್ತಿದ್ದಾರೆ. ಓಕೆ, ಮಿಕ್ಕಿದವರು? ಶ್ರೇಯಸ್ ಕೂಡ 12. ಪವಿತ್ರ 12. ಓಕೆ, ಬನ್ನಿ. ಎಲ್ಲರೂ 12 ಅಂತ ಹೇಳ್ತಿದ್ದೀರಾ. ನೋಡೋಣ ಯಾವ ರೀತಿ ಸಾಲ್ವ್ ಮಾಡೋದು. ಓಕೆ, ಬೈ ಸೆಲ್ಲಿಂಗ್ 12 ಪೆನ್ಸಿಲ್ಸ್ ಫಾರ್ 84, ಅ ಶಾಪ್ ಕೀಪರ್ ಲೂಸಸ್ 30%. 12 ಪೆನ್ಸಿಲ್ಗಳನ್ನು 84 ರೂಪಾಯಿಗೆ ಮಾರಾಟ ಮಾಡಿದ್ರೆ ಅಂಗಡಿಯವ್ರಿಗೆ ಏನಾಗ್ತದೆ, 30% ಅಷ್ಟು ನಷ್ಟ ಆಗ್ತದೆ. ಇವಾಗ ಹೌ ಮೆನಿ ಪೆನ್ಸಿಲ್ಸ್ ಶುಡ್ ಈ ಸೆಲ್ ಫಾರ್ rupees 36? 36 ರೂಪಾಯಿಗೆ ಎಷ್ಟು ಪೆನ್ಸಿಲ್ನ ಮಾರಾಟ ಮಾಡಬೇಕು? ಆ ರೀತಿ ಮಾರಾಟ ಮಾಡಿದಾಗ ನನಗೆ 20% ಲಾಭ ಬರುತ್ತೆ. ಹಾಗಾದರೆ ನೋಡಿ, 12 ಪೆನ್ಸಿಲ್ 84 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ ಅಂದರೆ ಒಂದು ಪೆನ್ಸಿಲ್ನ ಬೆಲೆ ಏನಾಗಿರುತ್ತೆ, ಒಂದು ಪೆನ್ಸಿಲ್ನ ಮಾರಾಟ ಮಾಡ್ತಿರುವ ಬೆಲೆ ಏನಾಗಿರುತ್ತೆ, ಒಂದು ಪೆನ್ಸಿಲ್ಗೆ 7 ರೂಪಾಯಿ. 7 ರೂಪಾಯಲ್ಲಿ ಮಾರಾಟ ಮಾಡ್ತಿದ್ದಾರೆ, ಹೌದಾ? ಈ 7 ರೂಪಾಯಲ್ಲಿ ಮಾರಾಟ ಮಾಡ್ತಿದ್ದಾರೆ ಅಂದರೆ ಅಂಗಡಿಯವ್ರಿಗೆ ಏನಾಗ್ತದೆ, 30% ನಷ್ಟ. 30% ನಷ್ಟ ಅಂದರೆ ಅರ್ಥ ಏನು? ಅವರು ಇನ್ವೆಸ್ಟ್ ಮಾಡಿರೋ ದುಡ್ಡು ಅಥವಾ ಬಂಡವಾಳದಲ್ಲಿ 30%ನ ಕಳ್ಕೊತಿದ್ದಾರೆ. ಅವರ ಕಾಸ್ಟ್ ಪ್ರೈಸ್ ಮೇಲೆ 30% ಹೊರಟೋಗ್ತಿದೆ. ಅಂದರೆ ಮಿಕ್ಕಿರೋದು ಇವರು ವಾಪಸ್ ಬರ್ತಿರೋದು ಎಷ್ಟು, 30% ಕಳೆದೋಗ್ತಿದೆ. ಅಂದರೆ ಮಿಕ್ಕಿರೋದು 70% ಇವ್ರ ಕೈಗೆ ಬಂದು ಸೇರ್ತಿದೆ. ಅದು ಈ 7 ರೂಪಾಯಿ. ಯಾಕೆ 7 ರೂಪಾಯಿಗೆ ಮಾರಾಟ ಮಾಡ್ತಿದ್ದಾರೆ, ಅದರಲ್ಲಿ ಮಾರಾಟ ಮಾಡಿದಾಗ 30% ಹೋಗ್ತಿದೆ. ಅಂದರೆ ಅರ್ಥ ಏನು, 70% ಆಫ್ ದ ಕಾಸ್ಟ್ ಪ್ರೈಸ್ ಅನ್ನೋದು 7 ರೂಪಾಯಿ ಆಗಿರುತ್ತೆ. ಅರ್ಥ ಆಗಿದೆಯಲ್ವಾ? ಇದು ಎಲ್ರಿಗೂ ಅರ್ಥ ಆಗಿದೆ ಅಲ್ವಾ? 70% ಆಫ್ ದ ಕಾಸ್ಟ್ ಪ್ರೈಸ್ ಅನ್ನೋದು 7 ರೂಪೀಸ್ ಯಾವ ರೀತಿ ಬಂತು ಅಂತ, ಹೌದಾ? ಸೊ ಇವಾಗ ನೋಡಿ, ನೆಕ್ಸ್ಟ್ ಏನು ಹೇಳ್ತಿದ್ದೀನಿ, ಇವಾಗ ಅವ್ರಿಗೆ 20% ಲಾಭದಲ್ಲಿ ಮಾರಾಟ ಮಾಡಬೇಕು ಅಂದರೆ 20% ಲಾಭ, ಅವ್ರು ಹೂಡಿಕೆ ಮಾಡಿರೋದು 100%, ಅದಕ್ಕಿಂತ 20% ಜಾಸ್ತಿ ಬೇಕು. ಅಂದರೆ ಯಾವ ದುಡ್ಡಿಗೆ ಯಾವ ಬೆಲೆಗೆ ಮಾರಾಟ ಮಾಡಬೇಕು ಚೆಕ್ ಮಾಡೋಣವಾ? 120% ಆಫ್ ಕಾಸ್ಟ್ ಪ್ರೈಸ್. ಅಂದರೆ ಈ ಬೆಲೆಗೆ 20% ಲಾಭ ಬರಬೇಕು ಅಂದರೆ 120% ಆಫ್ ಕಾಸ್ಟ್ ಪ್ರೈಸ್ ಇವ್ರಿಗೆ ವಾಪಸ್ ಬರಬೇಕು. ಹಾಗಾದರೆ ಎಷ್ಟಾಗಿರುತ್ತೆ? ಇದು ಎಕ್ಸ್ ಅಂತ ತಗೋತೀನಿ. ಎಷ್ಟು ಬರುತ್ತೆ, ಎಷ್ಟು ರೂಪಾಯಿಗೆ ಮಾರಬೇಕು ಇವರು ಒಂದು ಪೆನ್ಸಿಲ್ನ? ನೋಡಿ, ಒಂದು ಪೆನ್ಸಿಲ್ನ ಈ ಎಕ್ಸ್ ಅನ್ನೋದೇನು, 120% ಆಫ್ ಕಾಸ್ಟ್ ಪ್ರೈಸ್ ಅಂದರೆ 20% ಲಾಭ ಬೇಕು ಅಂದರೆ ಎಷ್ಟಕ್ಕೆ ಒಂದು ಪೆನ್ಸಿಲ್ನ ಮಾರಬೇಕು ಅನ್ನೋದು ಈ ಎಕ್ಸ್ ವ್ಯಾಲ್ಯೂ.
0 0 ಕ್ಯಾನ್ಸಲ್ ಆಗುತ್ತೆ, 7 7 ಕೂಡ ಕ್ಯಾನ್ಸಲ್ ಆಗುತ್ತೆ. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ 12. ಅಂದರೆ ಒಂದು ಪೆನ್ಸಿಲ್ನ 12 ರೂಪಾಯಿಗೆ ಮಾರಾಟ ಮಾಡಬೇಕು. ಒಂದು ಪೆನ್ಸಿಲ್ನ 12 ರೂಪಾಯಿಗೆ ಮಾರಾಟ ಮಾಡಿದಾಗ ಮಾತ್ರ ಇವ್ರಿಗೆ 20% ಲಾಭ ಬರ್ತಿದೆ. ಹಾಗಾದರೆ 36 ರೂಪಾಯಿಗೆ ಎಷ್ಟು ಪೆನ್ಸಿಲ್ನ ಮಾರಾಟ ಮಾಡಬೇಕು? ಒಂದು ಪೆನ್ಸಿಲ್ಗೆ 12 ರೂಪಾಯಿ, 36 ಪೆನ್ಸಿಲ್ಗೆ ಇದರಲ್ಲಿ ನೋಡಿ 36 ರೂಪಾಯಿಗೆ ಎಷ್ಟು ಪೆನ್ಸಿಲ್ನ ಮಾರಾಟ ಮಾಡ್ಬೋದು? 3 ಪೆನ್ಸಿಲ್ನ ಮಾರಾಟ ಮಾಡ್ಬೋದು. 12 ಇಂಟು 3 ಅಂದರೆ 36 ಅಂತ ಬರುತ್ತೆ. ಅಂದರೆ ನನಗೆ ಅರ್ಥ ಏನು? ಬರೀ 3 ಪೆನ್ಸಿಲ್ನ ಮಾರಾಟ ಮಾಡ್ಬೋದು 36 ರೂಪಾಯಿಗೆ. ಆವಾಗ ಅವ್ರಿಗೆ ಲಾಭ ಎಷ್ಟು ಬರುತ್ತೆ? 20% ಲಾಭ ಬರುತ್ತೆ. ಇಸ್ ದಿಸ್ ಕ್ಲಿಯರ್ ಟು ಎವ್ರಿ ಒನ್? ನೋಡಿ, ಎಕ್ಸಾಮಲ್ಲಿ ನಾವು ಬರ್ಕೋಬೇಕಾಗಿರೋದು ಅಷ್ಟೇ, ನಾವು ಜಾಸ್ತಿ ಮಾಡುವಂಥ ಅವಶ್ಯಕತೆ ಇರಲ್ಲ ಇಲ್ಲಿ. ಎವ್ರಿಬಡಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್? ಅರ್ಥ ಆಗಿದೆಯಾ ಎಲ್ರಿಗೂ? ಎಸ್, ಪರ್ಫೆಕ್ಟ್. ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ಕೂಡ ಇದರದೇ ಸಿಮಿಲರ್ ಅಲ್ಲಿದೆ. ನೆಕ್ಸ್ಟ್ ಕ್ವೆಶನ್ ಕೂಡ ಇದೇ ಥರ ಸ್ವಲ್ಪ ಸಿಮಿಲರ್ ಆಗಿದೆ. ಈ ಪ್ರಶ್ನೆಗೆ ಉತ್ತರ ಕೊಟ್ಬಿಡಿ ಎಲ್ಲರೂ. ಸಿಮಿಲರ್ ಕ್ವೆಶನ್ ಬಟ್ ಕ್ಯಾಲ್ಕುಲೇಷನ್ ಸ್ವಲ್ಪ ಜಾಸ್ತಿ ಇದೆ. ಸಿಮಿಲರ್ ಕ್ವೆಶನ್ ಬಟ್ ಕ್ಯಾಲ್ಕುಲೇಷನ್ ಸ್ವಲ್ಪ ಜಾಸ್ತಿ ಇದೆ. By selling 45 lemons for ₹40, a man loses 20%. How much should he sell for ₹24 to gain 20% in the transaction? 45 ನಿಂಬೆಹಣ್ಣು ಎಷ್ಟು ರೂಪಾಯಿಗೆ ಮಾರಾಟ ಮಾಡ್ತಾರೆ? 40 ರೂಪಾಯಿಗೆ. ಈ ರೀತಿ ಮಾರಾಟ ಮಾಡಿದಾಗ 20%ನ ಕಳ್ಕೊತಿದ್ದಾರೆ. ಹಾಗಾದರೆ 24 ರೂಪಾಯಿಗೆ ಎಷ್ಟು ನಿಂಬೆಹಣ್ಣನ್ನು ಮಾರಬೇಕು? ಆ ರೀತಿ ಮಾರಾಟ ಮಾಡಿದಾಗ ಇವ್ರಿಗೆ 20% ಲಾಭ ಬರಬೇಕು. 20% ಲಾಭ ಬರಬೇಕು. ಸಾಲ್ವ್ ಮಾಡೋಣವಾ ಎಲ್ಲರೂ? ಆಯ್ತಾ? ನಿಮ್ದೆಲ್ಲ ಆಯ್ತಾ? ಆನ್ಸರ್ ಬಂದಿದೆಯಾ ಎಲ್ರಿಗೂ? ಓಕೆ, ಬನ್ನಿ ಇಲ್ಲಿ ನಾವು ಸಾಲ್ವ್ ಮಾಡಬೇಡ. ಹಾಗಾದರೆ ಯಾರ್ದು ಆನ್ಸರ್ ಇನ್ನೂ ಬಂದಿಲ್ಲ, ಇನ್ನೂ ಕಾಲಾವಕಾಶ ಬೇಕಾ? ನಾನು ಟ್ರೈ ಮಾಡಲಾ? ಯಾರಿಗಾದರೂ ಆನ್ಸರ್ ಬರ್ತಿದೆ, ನಾವೇ ಟ್ರೈ ಮಾಡ್ತೀವಿ ಅಂದರೆ ವೆಯ್ಟ್ ಮಾಡ್ತೀನಿ, ಇಲ್ಲ ಡೈರೆಕ್ಟಾಗಿ ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ರಂಗಮ್ಮ 18, ಶ್ರೇಯಸ್ ಕೂಡ 18 ಅಂತ ಹೇಳ್ತಿದ್ದಾರೆ. ದೀಪಶ್ರೀ 18, 3 ಆನ್ಸರ್ ಆಲ್ರೆಡಿ ಬಂದಿದೆ. ಬನ್ನಿ, ಸುನಿಲ್ ಕೂಡ 18 ಅಂತ ಹೇಳ್ತಾರೆ. ನೋಡೋಣ. ನೋಡಿ, 40 ರೂಪಾಯಿಗೆ 45 ನಿಂಬೆಹಣ್ಣು ಅಂದರೆ ಒಂದು ನಿಂಬೆಹಣ್ಣಿಗೆ ಎಷ್ಟಾಗಿರುತ್ತೆ? ಮುಂಚೆ ನೋಡಿ, ಮುಂಚೆ ಕ್ವಶನ್ ನೋಡಿ, 84 ರೂಪಾಯಿ ಎಷ್ಟಕ್ಕೆ? 12 ಪೆನ್ಸಿಲ್ಗೆ. ಅಂದರೆ ಒಂದು ಪೆನ್ಸಿಲ್ ಬೇಕು ಅಂದರೆ ಏನು ಮಾಡಿದೆ? 84 ಡಿವೈಡೆಡ್ ಬೈ 12. ಇಲ್ಲೂ ಕೂಡ ಅಷ್ಟೇ, ಒಂದು ನಿಂಬೆಹಣ್ಣ ಬೆಲೆ ಏನಾಗಿರುತ್ತೆ? 40 ಡಿವೈಡೆಡ್ ಬೈ 45. ನೋಡಿ, 45 ಲೆಮನ್ಸ್ಗೆ ಎಷ್ಟು ರೂಪಾಯಿ? 40 ರೂಪಾಯಿ. ಹಾಗಾದರೆ ಒಂದು ಲೆಮನ್ ಅಂದರೆ ಏನಾಗುತ್ತೆ? 45ನ ಆ ಕಡೆ ತೊಗೊಂಡು ಹೋಗ್ಬೇಕಾ? ಸೊ 40 ಡಿವೈಡೆಡ್ ಬೈ 45 ರುಪೀಸ್ ಅಂತ ಆಗುತ್ತೆ. ಸೊ ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡಿದ್ರೆ ಏನಾಗುತ್ತೆ? 5 8 ಟೈಮ್ಸ್, 5 9 ಟೈಮ್ಸ್. ಇದು ಒಂದು ನಿಂಬೆಹಣ್ಣಿನ ಬೆಲೆ. ಈ ರೇಟ್ಗೆ ಮಾರಾಟ ಮಾಡಿದ್ರೆ ಏನಾಗ್ತದೆ? 20% ನಷ್ಟ. ಅಂದರೆ ನನಗೆ ವಾಪಸ್ ಬರ್ತಿರೋದು ಎಷ್ಟು? ಕೇವಲ 80% ಆಫ್ ಕಾಸ್ಟ್ ಪ್ರೈಸ್ ಬರ್ತಿದೆ. ಯಾವಾಗ? 8/9 ರೇಟ್ಗೆ ಮಾರಾಟ ಮಾಡಿದ್ರೆ. ಅದೇ 120% ಲಾಭ ಬರಬೇಕು ಅಂದರೆ, ಅಥವಾ 20% ಲಾಭ ಬರಬೇಕು ಅಂದರೆ 120% ಮಾರಾಟ ಮಾಡಬೇಕು. ಹಾಗಾದರೆ ಒಂದು ನಿಂಬೆಹಣ್ಣಿನ ಮಾರುವ ಬೆಲೆ ಎಷ್ಟಾಗಿರಬೇಕು? ನನಗೆ 20% ಲಾಭ ಬರಬೇಕು ಅಂದರೆ ಪರ್ಸೆಂಟೇಜ್ ಕ್ಯಾನ್ಸಲ್ ಆಯಿತು, 0 0 ಕ್ಯಾನ್ಸಲ್ ಆಯಿತು, 8 8 ಕೂಡ ಕ್ಯಾನ್ಸಲ್ ಆಯಿತು. ಸೊ ಇವಾಗ ಕಾಸ್ಟ್ ಪ್ರೈಸ್ ಕೂಡ ಕ್ಯಾನ್ಸಲ್ ಆಯಿತು. ಇವಾಗ ಏನಾಗುತ್ತೆ? ಎಕ್ಸ್ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 12/9. 12/9ನ ಇನ್ನೂ ಸಿಂಪ್ಲಿಫೈ ಮಾಡೋದಾದರೆ ಏನಾಗಿರುತ್ತೆ? 3 ಟೈಮ್ಸ್ 4 ಟೈಮ್ಸ್ 12, 3 ಟೈಮ್ಸ್ 9. ಇದು ಒಂದು ಪೆನ್ಸಿಲ್ ಅಥವಾ ಒಂದು ನಿಂಬೆಹಣ್ಣಿಗೆ 4/3 ರೂಪಾಯಿಗೆ ಮಾರಾಟ ಮಾಡಬೇಕು. ಹಾಗಾದರೆ ಎಷ್ಟು ನಿಂಬೆಹಣ್ಣನ್ನು ಮಾರಬೇಕು ನಾನು? 24 ರೂಪಾಯಿಗೆ. ಇದು ಒಂದು ನಿಂಬೆಹಣ್ಣು, ಇದ್ರ ಇಂಟು ಎಷ್ಟು ನಿಂಬೆಹಣ್ಣನ್ನ ಮಾರಾಟ ಮಾಡಿದ್ರೆ ನನಗಿಲ್ಲಿ 24 ರೂಪಾಯಿಗೆ ಎಷ್ಟು ನಿಂಬೆಹಣ್ಣ ಕೊಡ್ಬೋದು ಅಂತ ಬಂದ್ಬಿಡುತ್ತೆ. ನೋಡಿ, ಒಂದು ನಿಂಬೆಹಣ್ಣಿಗೆ 4/3. ಎಷ್ಟು ನಿಂಬೆಹಣ್ಣ ಮಾರಾಟ ಮಾಡಿದ್ರೆ 24 ರೂಪಾಯಿ ಬರುತ್ತೆ? 24 ರೂಪಾಯಿಗೆ ತಾನೇ ನಾನು ಮಾಡಬೇಕಾಗಿರೋದು. ಓಕೆ. ಸೊ ಎಕ್ಸ್ ಏನಾಗಿರುತ್ತೆ? 24 ಇಂಟು 4 ಡಿವೈಡೆಡ್ ಬೈ 3. 24 ಇಂಟು 4/3 ಅಂದರೆ ಏನು? 3. 8 ಟೈಮ್ಸ್ 24. 8 ಇಂಟು 4 ಇಸ್ 32. ಎಲ್ಲಾದರೂ ಮಿಸ್ ಆಯ್ತಾ? ಓಕೆ, ಸಾರಿ 3. 8 ಟೈಮ್ಸ್ 24 ಕರೆಕ್ಟ್ ಇದೆ. ಓಕೆ, ಇಂಟು 3/4. ಸಾರಿ, ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಇಂಟು 3/4. 3/4. ಸ್ಮಾಲ್ ಸಿಲ್ಲಿ ಮಿಸ್ಟೇಕ್. ಎಸ್,
4 ones 4 6 times 6 into 3 ಏನಾಗಿರುತ್ತೆ 18. x ಅನ್ನೋದು 18 ಅಂತ ಆಗುತ್ತೆ. My answer here would be option B 18. Is this clear to everyone? ಎಲ್ರಿಗೂ ಅರ್ಥ ಆಯ್ತಾ? ಲಾಸ್ಟ್ ಕ್ವೆಶನ್ಗಿಂತ ಸ್ವಲ್ಪ ಟ್ವಿಸ್ಟ್ ಇದೆ ನೋಡಿ. ಕ್ವೆಶನ್ ಸಿಂಪಲ್ಲೇ, ಬಟ್ ಯಾವ ರೀತಿ ಅವ್ರು ನಿಮ್ಮನ್ನ ಆಟ ಆಡಿಸ್ಬೋದು. ನಾನು ಎಕ್ಸಾಮಿನೇಷನಲ್ಲಿ ಏನು ಮಾಡಬೇಕಪ್ಪ, ಇಷ್ಟೆಲ್ಲ ಮಾಡಬೇಕಾ ಸರ್ ನಾನು ಎಕ್ಸಾಮಿನೇಷನಲ್ಲಿ ಅಂತ ಕೇಳೋದಾದರೆ ಬೇಕಾಗಿಲ್ಲ. ಏನು ಮಾಡ್ತೀರಾ, 80% ಬರ್ತಿದೆ. ಯಾಕೆ 20% ನಷ್ಟ, 80% ಆಫ್ ದ ಕಾಸ್ಟ್ ಪ್ರೈಸ್ ಅಂದರೆ ಎಷ್ಟು ಬರಬೇಕು, 40/45. ಹಾಗಾದರೆ 120% ಬರಬೇಕು ಅಂದರೆ ಎಷ್ಟಕ್ಕೆ ಬರಬೇಕು, ಎಕ್ಸ್. ಇಲ್ಲೇ ಕ್ಯಾನ್ಸಲ್ ಔಟ್ ಮಾಡ್ಕೊಬಿಡ್ಬೇಕು, ಇದು 2 ಸಲ ಹೋಗುತ್ತೆ, ಇದೆಷ್ಟಾಗುತ್ತೆ 60 ಸಲ ಹೋಗುತ್ತೆ. 60 45 ಅಂದರೆ 5 4 5 3 ಅಂದರೆ ಒಂದರ ಬೆಲೆ ಎಷ್ಟು, 4/3. ಒಂದಕ್ಕೆ 4/3 ಅಂದರೆ ಎಷ್ಟನ್ನ ಮಾರಾಟ ಮಾಡಬೇಕು ನಾನು, 24 ರೂಪಾಯಿ ಬರಬೇಕು ಅಂದರೆ 24 ಡಿವೈಡೆಡ್ ಬೈ 4/3 ಅಂದರೆ ಇಂಟು 3 ಮೇಲೆ ಹೋಗುತ್ತೆ. 4 6 times 24, 6 into 3 18. ನೋಡಿ, ಇದೆಲ್ಲ ಕ್ಯಾಲ್ಕುಲೇಷನ್ ಬುಕ್ಕಲ್ಲಿ ಬರೆಯೋ ಅವಶ್ಯಕತೆಯೂ ಇಲ್ಲ, ಎಲ್ಲ ನನ್ನ ಮೈಂಡಲ್ಲೇ ಮುಗಿಬೇಕು. ಇದನ್ನೆಲ್ಲ ನಾನು ಮೈಂಡಲ್ಲೇ ಆದಷ್ಟು ಮುಗಿಸ್ಬೇಕು. ಕೇವಲ ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಕಡಿಮೆ ನಾನು ಪೆನ್ನನ್ನು ಬಳಸಬೇಕು. ಪೆನ್ನನ್ನು ಬಳಸೋದು ಕ್ಯಾಲ್ಕುಲೇಷನ್ ಸ್ಪೀಡ್ ಆಗಲಿ ಅಂತಲ್ಲ. ನಾನು ಅಕಸ್ಮಾತ್ ಬೇರೆ ನಂಬರ್ಸ್ ಜ್ಞಾಪಕ ಇಟ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ಅದನ್ನು ಬರೆದು ಅಲ್ಲಿ ನೋಡಿಕೊಂಡು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬೇಕು. ಅದಕ್ಕೆ ನಾನು ಪೆನ್ ಪೇಪರ್ನ ಬಳಸ್ತಿರ್ಬೇಕಾಗತ್ತೆ. ಸೊ ಇವಾಗ ನೋಡಿ, ನೆಕ್ಸ್ಟ್ ಕ್ವೆಶನ್ ತುಂಬ ಸುಲಭವಾಗಿದೆ. ಓಕೆ, ಈ ಪ್ರಶ್ನೆ ಕೂಡ ತುಂಬ ಸುಲಭವಾಗಿದೆ. ಉತ್ತರ ಕೊಡಿ ಬೇಗ ಎಲ್ಲರೂ. ಈ ಪ್ರಶ್ನೆಗೆ ಉತ್ತರ ಏನಾಗಿರುತ್ತೆ? ಎವ್ರಿ ಒನ್ ಕ್ವಿಕ್ಲಿ. 4:1 ಅಂತ ಹೇಳ್ತಿದ್ದಾರೆ. 4:1 ಆಪ್ಷನ್ ಬಿ ಎಲ್ಲರೂ ಕೂಡ ಆಪ್ಷನ್ ಬಿ ಅಂತಲೇ ಹೇಳ್ತಿದ್ದೀರಾ. ಸೊ ಹಾಗಾದರೆ ಈ ಪ್ರಶ್ನೆ ಏನಾಗುತ್ತೆ, ಇನ್ ವಾಟ್ ರೇಷಿಯೋ ಮಸ್ಟ್ ಟಿ ವರ್ತ್ 9 per kg be mixed with tea worth 14 per kg so that the resultant mixture cost ₹10. ಓಕೆ, 9 rupees per kg, 14 ರಿಸಲ್ಟೆಂಟ್ 10 ಅಂದರೆ ಏನಾಗಿರುತ್ತೆ, ಇಲ್ಲಿ 1, ಇಲ್ಲೇನಾಗಿರುತ್ತೆ 4. 4:1 ಆಪ್ಷನ್ ಬಿ ಪರ್ಫೆಕ್ಟ್ ಆನ್ಸರ್. ಎಲ್ಲರೂ ಸರಿಯಾದ ಉತ್ತರನ ಕೊಟ್ಟಿದ್ದೀರಾ. ಸೊ ಹಾಗಾದರೆ ನೆಕ್ಸ್ಟ್ ಕ್ವೆಶನ್ನ ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ವೆಶನ್ನ ಬೇಗ ಸಾಲ್ವ್ ಮಾಡಿ, ಆನ್ಸರ್ ಮಾಡಿ ನನಗೆ. ನೋಡಿ, ತುಂಬ ಸುಲಭವಾದ ಪ್ರಶ್ನೆ ಇದೆ. ಸೊ ಯಾರು ಈ ಪ್ರಶ್ನೆನ ಮಿಸ್ ಮಾಡ್ಕೊಳ್ಳುವಾಗಿಲ್ಲ. ಬಂತ ಎಲ್ರಿಗೂ ಉತ್ತರ? ಓಕೆ, ಪವಿತ್ರ ಶ್ರೀ ಆಪ್ಷನ್ ಇ, ನನ್ ಆಫ್ ದೀಸ್ ಅಂತ ಹೇಳ್ತಿದ್ದೀರಾ. ಓಕೆ, ನೋಡೋಣ. ಶ್ರೇಯಸ್ ಆಪ್ಷನ್ ಡಿ, ನೋ ಪ್ರಾಫಿಟ್ ನೋ ಲಾಸ್. ಸುನಿಲ್ ಅವರು ಕೂಡ ಆಪ್ಷನ್ ಡಿ, ನೋ ಪ್ರಾಫಿಟ್ ನೋ ಲಾಸ್ ಅಂತ ಹೇಳ್ತಿದ್ದಾರೆ. ನೋ ಪ್ರಾಫಿಟ್ ನೋ ಲಾಸ್. ನೋಡೋಣ ಹಾಗಾದ್ರೆ ಉತ್ತರ ಏನಿರುತ್ತೆ. ಜಸ್ಟ್ ಅ ಮೊಮೆಂಟ್. ಓಕೆ, ರಂಜು ಅವರು ಕೂಡ ಆಪ್ಷನ್ ಡಿ ಅಂತ ಹೇಳ್ತಾರೆ. ಓಕೆ, ನೋಡೋಣ ಬನ್ನಿ, ಆಪ್ಷನ್ ಡಿ ಆಗಿರುತ್ತಾ ಇದಕ್ಕೆ ಉತ್ತರ. ಅ ಮ್ಯಾನುಫ್ಯಾಕ್ಚರರ್ ಮಿಕ್ಸಸ್ 2 kinds of tea costing ₹35 and ₹40 a kg in the ratio of 2:3. What is his profit or loss percentage if he sells the mixture at 38 per kg? 38 ರೂಪಾಯಿಗೆ ಮಾರಿದ್ರೆ ಎಷ್ಟು ಪರ್ಸೆಂಟೇಜ್ ನಷ್ಟ ಅಥವಾ ಲಾಭ ಆಗುತ್ತೆ? ಸೊ ಓಕೆ, ಈ 38 ಅನ್ನೋದೇನು ಸೆಲ್ಲಿಂಗ್ ಪ್ರೈಸ್. ಇಷ್ಟಕ್ಕೆ ಮಾರಾಟ ಮಾಡಿದ್ರೆ ನನಗೆ ಎಷ್ಟು ಲಾಭ ಆಗ್ತಿದೆ ಅಥವಾ ನಷ್ಟ ಆಗ್ತಿದೆ ಅಂತ ಕೇಳ್ತಾರೆ. ಸೊ ಫಸ್ಟು ಸೆಲ್ಲಿಂಗ್ ಪ್ರೈಸ್ ಗೊತ್ತು, ನಷ್ಟನ ಲಾಭನ ಆಗಬೇಕು ಅಂತ ಗೊತ್ತಾಗಕ್ಕೆ ಏನು ಬೇಕು ನನಗೆ, ಕಾಸ್ಟ್ ಪ್ರೈಸ್ ಕೂಡ ಬೇಕು. ಕಾಸ್ಟ್ ಪ್ರೈಸ್ನ ಕಂಡುಹಿಡ್ಕೋತೀನಿ. ಯಾವ ರೀತಿ? 35 40. ಇಲ್ಲಿ ಬರೋದು ಕಾಸ್ಟ್ ಪ್ರೈಸ್ ನನಗೆ ಗೊತ್ತಿಲ್ಲ. ಅವ್ರೇನು ಹೇಳಿದ್ದಾರೆ, 2:3 ರೇಷಿಯೋ ಅಲ್ಲಿ ಇದನ್ನು ಮಿಕ್ಸ್ ಮಾಡ್ತಿದ್ದಾರೆ.
ಸೊ ನಾನೇನು ಹೇಳಿದ್ದೆ ನಿನ್ನೆ, ಯಾವ ರೀತಿ ಶಾರ್ಟ್ಕಟ್ಟು 35 ಇಂಟು 2 40 ಇಂಟು 3. 35 ಇಂಟು 2 ಅಂದರೆ 70 ಪ್ಲಸ್ 40 ಇಂಟು 3 ಅಂದರೆ 210. ದ ಓಲ್ ಡಿವೈಡೆಡ್ ಬೈ 3 ಪ್ಲಸ್ 2 ಅಂದರೆ 5 ಆಗುತ್ತೆ. ಸೊ ಏನಾಗಿರುತ್ತೆ, 280 ಡಿವೈಡೆಡ್ ಬೈ 5 ಅಂದರೆ ಎಷ್ಟಾಗಿರುತ್ತೆ, 280 ಬರುತ್ತಲ್ಲ, 4 ಇಂಟು ಸಾರಿ ಇದು 4 ಇಂಟು 3, ಇದು 120. 120 ನಾನು 7 ಇಂಟು 3 ಮಾಡಿಬಿಟ್ಟಿದ್ದೀನಿ ರೀ. ಓಕೆ, 120 ಅಂದರೆ ಎಷ್ಟಾಯಿತು, 190. 190 ಡಿವೈಡೆಡ್ ಬೈ 5 ಅಂದರೆ 19 ಡಬಲ್ ಮಾಡಿ ಈ 0ನ ತೆಗೆದಾಕಿ. ಸೊ ಏನಾಯಿತು, 38 ರೂಪಾಯಿ ಕಾಸ್ಟ್ ಪ್ರೈಸ್, 38 ರೂಪಾಯಿ ಸೆಲ್ಲಿಂಗ್ ಪ್ರೈಸ್. ನಾನು ತಗೊಳ್ತಿರೋದು 38ಕ್ಕೆ, ಮಾರಾಟ ಮಾಡ್ತಿರೋದು ಕೂಡ 38ಕ್ಕೆ. ಹಾಗಾದರೆ ನನಗೆ ಲಾಭ ಅಥವಾ ನಷ್ಟ ಆಯಿತಾ? ನನಗೆ ಲಾಭನೂ ಆಗಿಲ್ಲ, ನಷ್ಟನೂ ಆಗಿಲ್ಲ. ಅಂದರೆ ಆಪ್ಷನ್ ಡಿ, ನೋ ಪ್ರಾಫಿಟ್ ನೋ ಲಾಸ್. ಇವಾಗ ಹೇಳ್ತೀನಿ ನೋಡಿ, ಇಲ್ಲೇನು ಮಾಡಿದ್ನಪ್ಪ, ಯಾವ ರೀತಿ ಮಾಡಿದೆ, ಇದು 190/5ನ 38 ಅಂತ ಡೈರೆಕ್ಟಾಗಿ ಯಾವ ರೀತಿ ಬರೆದೆ. ಸೊ 190 ಅಂತಿದ್ಯಾ, 190 ಡಿವೈಡೆಡ್ ಬೈ 5 ಅಂತಿದ್ಯಾ, ಡಿವೈಡೆಡ್ ಬೈ 5ನ 10/2 ಅಂತ ಬರ್ಕೋಬೋದಾ. ಸೊ 2 ಮೇಲೆ ಹೋಗುತ್ತಾ. ಸೊ ನೋಡಿ ಇಲ್ಲಿ 0 ಹೋಯ್ತು, 19 ಡಬಲ್ ಆಯಿತು ಅಂದರೆ 38. ಸಿಂಪಲ್. ಇದು ನನಗೆ ಮೈಂಡಲ್ಲಿ ಆಗಬೇಕು. ಸ್ಟಾರ್ಟಿಂಗಲ್ಲಿ ಕಷ್ಟ ಅನಿಸುತ್ತೆ, ಬಟ್ ನೀವು ದೊಡ್ಡ ದೊಡ್ಡ ನಂಬರ್ಸ್ನ ಕೂಡ ತುಂಬ ಸುಲಭವಾಗಿ ಈ ಥರ 5ಇಂದ ಡಿವೈಡ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ 48963 0 ದ ಓಲ್ ಡಿವೈಡೆಡ್ ಬೈ 5 ಎಲ್ಲದನ್ನೂ ನಾನು ಇದು ಮಾಡ್ಕೊಂಡು ಹೋಗೋದಕ್ಕಿಂತ ನಾನು ಡೈರೆಕ್ಟಾಗಿ ಇದನ್ನು ಡಬಲ್ ಮಾಡ್ಕೊಂಡ್ಬಿಡ್ಬೋದಾ. 4000. ಓಕೆ, ಇದನ್ನು ತೆಗೆದುಬಿಡ್ತೀನಿ. ಎಷ್ಟಾಯಿತು, 4,963. ಇದು ಡಬಲ್ ಆಯಿತು ಅಂದರೆ 8. ಇದು ಡಬಲ್ ಆಯಿತು ಅಂದರೆ ಇದೇನಾಗುತ್ತೆ 56. 48 ಡಬಲ್ ಅಂದರೆ 56. 96 ಡಬಲ್ ಅಂದರೆ 192. 192 ಅಂದರೆ ಎಷ್ಟಾಗಿರುತ್ತೆ, 48 ಡಬಲ್ ಅಂದರೆ 96. 96 907. ಓಕೆ, ಸೊ ಸಿಂಪಲ್ ಆಗಿ ಇದನ್ನು ಡಬಲ್ ಮಾಡ್ಕೊತಾ ಹೋಗ್ಬೋದು. 6, 12, 18 ಅಂದರೆ 19 ಅಂದರೆ 16 ಅಂದರೆ 17, 4 2 8, 87926 ಅಂತ ಆಗಿರುತ್ತೆ. 87926 ಅಂತ ಆಗಿರುತ್ತೆ. ಈ ರೀತಿ ಎಷ್ಟೇ ದೊಡ್ಡ ನಂಬರ್ ಇದ್ದರೂ ನಾನು ಇಂಟು 2 ಮಾಡೋದು ಈಸಿ, ಡಿವೈಡೆಡ್ ಬೈ 5 ಮಾಡೋದಕ್ಕಿಂತ. ಕ್ಲಿಯರ್ ವಿತ್ ದಿಸ್ ಎವ್ರಿವನ್? ಕ್ಲಿಯರ್ ವಿತ್ ದಿಸ್? ಸುನಿಲ್ ಅವರೇ, ನಿನ್ನೆ ಕೂಡ ಹೇಳಿದ್ದೆ ನಾನು, ಎಲ್ಲ ಲೆಕ್ಕನೂ ಡಿವೈಡೆಡ್ ಬೈ 5 ಅಲ್ಲ. ಎಲ್ಲ ಲೆಕ್ಕನೂ ಡಿವೈಡೆಡ್ ಬೈ 5 ಅಲ್ಲ. ಇಲ್ಲಿ ನೋಡಿ, 3+2 ಇಲ್ಲಿ ರೇಷಿಯೋ ಏನಿದೆಯಲ್ವಾ, ಈ ರೇಷಿಯೋ ಎರಡನ್ನು ಕೂಡಿಸ್ಬಿಡ್ಬೇಕು. ಇವೆರಡನ್ನೂ ಕೂಡಿಸ್ಬಿಟ್ರೆ ಏನು ವ್ಯಾಲ್ಯೂ ಬರುತ್ತಲ್ವಾ, ಆ ವ್ಯಾಲ್ಯೂನ ಇಲ್ಲಿ ಡಿವೈಡ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ಇಲ್ಲೇನಾಗ್ತಿತ್ತು ಅಂತಂದರೆ, ಇವಾಗ ಇಲ್ಲಿ ಲೆಟ್ ಅಸ್ ಸೇ 12:7 ರೇಷಿಯೋ ಇತ್ತು ಅಂತ ತಿಳ್ಕೊಳ್ಳಿ. ಅವಾಗ ನಾನು ಏನು ಮಾಡಬೇಕು, ಡಿವೈಡೆಡ್ ಬೈ 19 ಮಾಡಬೇಕಾಗುತ್ತೆ. 190 ಡಿವೈಡೆಡ್ ಬೈ 19 ಅಂದರೆ ಇಲ್ಲಿ 10 ಅಂತ ಬಂದ್ಬಿಡುತ್ತೆ. ಸೊ ಈ ರೀತಿ ಇಲ್ಲಿ ಎರಡು ರೇಷಿಯೋ ಏನು ಕೊಟ್ಟಿರ್ತಾರಲ್ವ, ಅವು ಎರಡನ್ನ ಕೂಡಿಸ್ಬಿಟ್ಟು ಆ ನಂಬರಿಂದ ನಾನಿಲ್ಲಿ ಡಿವೈಡ್ ಮಾಡಬೇಕು. ಎವ್ರಿಬಡಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿಸ್? ಎನಿಬಡಿ ಎನಿ ಡೌಟ್ಸ್ ಸ್ಟಿಲ್ ನೌ? ಯಾರಿಗಾದರೂ ಏನಾದರೂ ಡೌಟ್ಸ್ ಇದೆಯಾ?